ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ದೇವೇಗೌಡರು ಈ ಒಂದು ವಿಚಾರದಲ್ಲಿ ತ್ರಿವರ್ಣ ಧ್ವಜದಿಂದ ಬಳಲ್ತಾ ಇದ್ರು. ಜ್ವರ ಬಂದಿತ್ತು ಅವರಿಗೆ, ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ದೇವೇಗೌಡರಿಗೆ ಸಾಕಷ್ಟು ಜನ ಕಂಗಾಲಾಗಿ ಬಿಟ್ಟಿದ್ರು, ಭಯ ಪಡ್ತಾ ಇದ್ರು, ಏನಾಯಿತು ಪ್ರಧಾನಿಯವರಿಗೆ ಅಂತ. ಮಾಜಿ ಪ್ರಧಾನಿ ದೇವೇಗೌಡ ಒಂದು ಆರೋಗ್ಯದಲ್ಲಿ ಈಗ ಚೇತರಿಕೆ ಆಗ್ತಾ ಇದೆ, ಯಾರು ಕೂಡ ಭಯಪಡುವಂತಹ ಒಂದು ಅಗತ್ಯ ಇಲ್ಲ ಇಂಥ ಮಾಹಿತಿ ಬರ್ತಾ ಇರುವಂಥದ್ದು. ಜ್ವರ ಬಂದಿತ್ತು ಅವರಿಗೆ, ಕಳೆದ 2 ದಿನಗಳಿಂದ ICUನಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ರು ಗೌಡ್ರು. ಇಂದು ಅಥವಾ ನಾಳೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ಒಂದು ಸಾಧ್ಯತೆ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರಿಗೂ ಕೂಡ 90 ವರ್ಷಕ್ಕೂ ಮೇಲೆ ವಯಸ್ಸಾಗಿತ್ತು. ಹೀಗಾಗಿ ಅವರಿಗೆ ಜ್ವರ ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಏನಾಯಿತು ಗೌಡ್ರಿಗೆ ಅನ್ನುವಂಥ ಒಂದು ಚಿಂತೆ ಕಾಡ್ತಾ ಇತ್ತು. ಆದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಗೌಡ್ರು ಚೆನ್ನಾಗಿದ್ದಾರೆ, ದೇವೇಗೌಡರು ಆರೋಗ್ಯವಾಗಿದ್ದಾರೆ, ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 2 ದಿನದಿಂದ ಅವರು ICUನಲ್ಲೇ ಇದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹೀಗಾಗಿ ಅವರು ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಇಲ್ಲ ನಾಳೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೂ ಕೂಡ ದೇವೇಗೌಡರ ಒಂದು ವಿಚಾರದಲ್ಲಿ ಆತಂಕ ಪಡುವಂತಹ ಒಂದು ಅಗತ್ಯ ಇಲ್ಲ. JDS ಕಾರ್ಯಕರ್ತರಾಗಿರ್ಬೋದು, JDS ಮುಖಂಡರಾಗಿರ್ಬೋದು, ಮತ್ತು ಇಡೀ ರಾಜ್ಯದ ಜನತೆ ಆಗಿರಬಹುದು, ದೇವೇಗೌಡರನ್ನು ಇಷ್ಟಪಡುವಂತಹ ಅವರ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ಮಾಜಿ ಪ್ರಧಾನಿಗೆ ಈ ರೀತಿಯಾಗಿ ಅವರು ಹುಷಾರಿಲ್ಲ ಅಂತ ಸೇರಿಕೊಂಡಾಗ ಎಲ್ಲರೂ ಕೂಡ ಸ್ವಲ್ಪ ಆತಂಕ ಉಂಟಾಗುತ್ತೆ, ಏನಾಯ್ತಪ್ಪ ಅಂತ. ಆದರೆ ಮಾಹಿತಿಯ ಪ್ರಕಾರ ಅವರು ಈಗ ಹುಷಾರಾಗಿದ್ದಾರೆ, ಚೇತರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಜ್ವರ ಬಂದಿತ್ತು ಅಷ್ಟೇ. ICUನಲ್ಲಿದ್ದ 2 ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈಗ ಚೆನ್ನಾಗಿದ್ದಾರೆ. ಸಾಧ್ಯ ಆದರೆ ಇವತ್ತು, ಇಲ್ಲಾಂದರೆ ನಾಳೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದೇವೇಗೌಡರು ಚೇತರಿಸಿಕೊಳ್ತಾ ಇದ್ದಾರೆ. ವೈದ್ಯರು ಅವರಿಗೆ ಸರಿಯಾದ ರೀತಿಯಿಂದ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಅಲ್ಲಿರುವಂತಹ ಒಂದು ಸಿಬ್ಬಂದಿಗಳೇನಿದ್ದಾರೆ, ವೈದ್ಯಕೀಯ ಸಿಬ್ಬಂದಿಗಳು ದೇವೇಗೌಡರಿಗೆ ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ನೀಡ್ತಾ ಇರೋದ್ರಿಂದ ಅವರು ಬಹುಬೇಗ ಚೇತರಿಸಿಕೊಳ್ತಾ ಇದ್ದಾರೆ. ಇನ್ನೇನೋ ಒಂದೆರಡು ದಿನಗಳಲ್ಲಿ ಅವರು ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಸಾಧ್ಯ ಆದರೆ ಇವತ್ತೇ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ಆದರೆ ಯಾರೂ ಕೂಡ ದೇವೇಗೌಡರ ಒಂದು ವಿಚಾರದಲ್ಲಿ ಚಿಂತೆ ಪಡುವ ಅಗತ್ಯ ಇಲ್ಲ. ಯಾಕಂದರೆ ಹಳೆ ಕಾಲದಿಂದಂತಹ ಬಂತಹ ವ್ಯಕ್ತಿ, ಅವರು ಅಷ್ಟು ಸಾಮಾನ್ಯವಾಗಿ ಇಂತಹ ಒಂದು ಆರೋಗ್ಯದ ವಿಚಾರಗಳಲ್ಲಿ ತಲೆ ಕೆಡಿಸುವಂಥ ಅಗತ್ಯ, ಯಾಕೆಂದರೆ ಅವರ ಒಂದು ಊಟದ ಪದ್ಧತಿ ಕೂಡ ಅದೇ ರೀತಿಯಾಗಿರುತ್ತೆ ಇಂದಿನ ಕಾಲದ್ದು. ಹೀಗಾಗಿ ಅವರು ಅಲ್ಲಿ ಒಂದು ಸಾಕಷ್ಟು ಪ್ರಮಾಣದ ಶಕ್ತಿ ಕೂಡ ಇದೆ. ಅವರು ಡಿಸ್ಚಾರ್ಜ್ ಆಗ್ತಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.